both demand and supply decreases. Okay, so next we shall know about both demand and supply increase. ಹಾಗಾದರೆ ನೆಕ್ಸ್ಟ್ ಕೇಸಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಎರಡೂ ಕೂಡ ಇನ್ಕ್ರೀಸ್ ಆದರೆ ಆವಾಗ ಈಕ್ವಿಲಿಬ್ರಿಯಂ ಪ್ರೈಸು ಮತ್ತು ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಇಲ್ಲಿ. ಸೊ ನಮಗೆ ಡಿಮ್ಯಾಂಡು ಮತ್ತು ಸಪ್ಲೈ ವ್ಯಾಲ್ಯೂ ಎರಡೂ ಕಡಿಮೆ ಆದಾಗ ಏನಾಯ್ತಲ್ಲಿ ಅಂದರೆ ದರ್ ಈಸ್ ಅ ಲೆಫ್ಟ್ವರ್ಡ್ ಮೂಮೆಂಟ್ ಆಫ್ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ಸಪ್ಲೈ ಕರ್ವ್ ಅಂತ ಗೊತ್ತಾಯಿತು ಅಲ್ವಾ. ಆ ರೀತಿ ಆದಾಗ ವೆನ್ ದ ನ್ಯೂ ಪಾಯಿಂಟ್ ಆಫ್ ಈಕ್ವಿಲಿಬ್ರಿಯಮ್ ಈಸ್ ಅಟೈನ್ಡ್ ಅಟ್ ದ ಟೈಮ್ ವಾಟ್ ಹ್ಯಾಪನ್ಸ್, ಈಕ್ವಿಲಿಬ್ರಿಯಮ್ ಪ್ರೈಸ್ ರಿಮೈನ್ಸ್ ಸೇಮ್ ಬಟ್ ದ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಡಿಕ್ರೀಸಸ್ ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಟೇಬಲ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಲ್ವ, ಟೇಬಲಲ್ಲಿ ಆ ಪಾಯಿಂಟ್ನ ಬರಿಬೇಕಾದ್ರೆ ಅದು ಬೇಕಾಗತ್ತೆ ಏನು, ಡಿಮ್ಯಾಂಡ್ ಮತ್ತು ಸಪ್ಲೈ ಕಡಿಮೆ ಆಗಿದೆ ಅಂದಾಗ ಸೊ ದೆರ್ ಈಸ್ ಅ ಲೆಫ್ಟ್ವರ್ಡ್ ಮೂಮೆಂಟ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಲೆಫ್ಟ್ವರ್ಡ್ ಮೂಮೆಂಟ್ ಆಫ್ ಸಪ್ಲೈ ಕರ್ವ್. ದೆನ್ ವಾಟ್ ಅಬೌಟ್ ಈಕ್ವಿಲಿಬ್ರಿಯಮ್ ಪ್ರೈಸ್, ಇಟ್ ರಿಮೈನ್ಸ್ ಸೇಮ್, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಸೇಮ್ ಇರುತ್ತೆ ವ್ಯಾಲ್ಯೂ, ಏನು ಹೆಚ್ಚಿಗೆನೂ ಆಗಲ್ಲ ಕಡಿಮೆ ಆಗಲ್ಲ. ಬಟ್ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಏನಾಗಿದೆ ಅಲ್ಲಿ ಕಡಿಮೆ ಆಗಿದೆ, ಅದೊಂದು ಪಾಯಿಂಟ್ ನೆನಪಿರಬೇಕು. ಈಗ ನೆಕ್ಸ್ಟ್ ಯಾವ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ವೆನ್ ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವ್ಯಾಲ್ಯೂ ಇನ್ಕ್ರೀಸಸ್. ಓಕೆ, both demand and supply increase. ಸೊ ಡಿಮ್ಯಾಂಡ್ ವ್ಯಾಲ್ಯೂ ಮತ್ತು ಸಪ್ಲೈ ಆಫ್ ಗೂಡ್ಸ್ ವ್ಯಾಲ್ಯೂ ಕೂಡ ಎರಡು ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕೀಗ. ಓಕೆ, ಸೊ ಸೈಮಲ್ಟೇನಿಯಸ್ ಶಿಫ್ಟ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆದರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವೀಗ ಅಗೈನ್ ಥ್ರೂ ಡಯಾಗ್ರಾಮ್ ವಿ ಹ್ಯಾವ್ ಟು understand. So let me draw the diagram here. On x-axis this is origin node, this is y-axis. On x-axis we will take again the quantity of demand and supply. So ಎಷ್ಟು ಗೂಡ್ಸ್ನ ಸಪ್ಲೈ ಮಾಡಿದೆ ಅಂದರೆ ಎಷ್ಟು ಡಿಮ್ಯಾಂಡಲ್ಲಿದೆ, ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ಡಿಮ್ಯಾಂಡಲ್ಲಿದೆ ಮತ್ತು ಎಷ್ಟು ಸಪ್ಲೈ ಮಾಡಿದ್ದೀವಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ಬೋದು. ನೆಕ್ಸ್ಟ್ ವೈ ಆಕ್ಸಿಸಲ್ಲಿ ಏನು ಕನ್ಸಿಡರ್ ಮಾಡ್ತೀವಿ ನಾವು, ಪ್ರೈಸ್. ಓಕೆ, ಸೊ ವಾಟ್ ವಿಲ್ ಬಿ ದ ಪ್ರೈಸ್ ಹಿಯರ್, ಪಿ ಈಸ್ ಅ ಪ್ರೈಸ್, Q1 quantity of goods. Okay, this is DD1, DD not, you can say ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂದರೆ ಸೊ ಒರಿಜಿನಲ್ DD0 ಅಂತ ಇಟ್ಕೊಳ್ಳೋಣ, ಚೇಂಜ್ ಆಗಿದ್ದಕ್ಕೆ DD1 ಅಂತ ಕೊಡೋಣ. ಓಕೆ, ಸೊ ಈಗ SS0 ಅಂದರೆ ಇನಿಷಿಯಲ್ ಸಪ್ಲೈ, ಇನಿಷಿಯಲ್ ಡಿಮ್ಯಾಂಡ್ ಎಷ್ಟಿರ್ಬೋದು D0 ಮತ್ತು ಸಪ್ಲೈ ಆದರೆ S0 ಇರುತ್ತೆ. ಸೊ ಇಲ್ಲಿ ಸಪ್ಲೈ ಕರ್ವ್ ನಮಗೆ DD0 ಮತ್ತು ಸಪ್ಲೈ ಕರ್ವ್ ಇಸ್ SS0. ಇನಿಷಿಯಲ್ ಡಿಮ್ಯಾಂಡ್ ಕರ್ವ್ ಅಂದರೆ DD0 ಅಂತ ಹೇಳ್ತೀವಿ. ಓಕೆ, ಸೊ ಇದೇನಂತ ಕರೆಯೋಣ, ಪಾಯಿಂಟ್ ಇ. ಅದೇ ಥರ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಈ ಪಾಯಿಂಟಲ್ಲಿ ಹಾಕೋಣ, ದಟ್ ಈಸ್ DD1. ಓಕೆ, ನೆಕ್ಸ್ಟ್ ಸಪ್ಲೈ ಕೂಡ ಜಾಸ್ತಿ ಆಗ್ತಾ ಇದೆ, ಕ್ವಾಂಟಿಟಿ ಆಫ್ ಗುಡ್ ಸಪ್ಲೈಡ್ ಕೂಡ ಜಾಸ್ತಿ ಆಗಿದೆ ಅಂದರೆ ಇದನ್ನು SS1 ಅಂತ ಕರೆಯೋಣ. ಓಕೆ, ಸೊ ಇದು ಹೊಸ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಲೆಟ್ ಮಿ ಕಾಲ್ ಇಟ್ ಆಸ್ ಪಾಯಿಂಟ್ ಎಫ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಏನಪ್ಪ ಅಂದರೆ ಡಿಮ್ಯಾಂಡು ಮತ್ತು ಸಪ್ಲೈ ಎರಡೂ ಇನ್ಕ್ರೀಸ್ ಆಗಿದೆ ನಮಗಲ್ವಾ. ಸೊ ಹಾಗಾದ್ರೆ ಏನಿರ್ಬೋದು, ದೆರ್ ಈಸ್ ಅ ವಾಟ್ ಟೈಪ್ ಆಫ್ ಮೂಮೆಂಟ್ ಹಿಯರ್. ಸೊ ಯಾವ ರೀತಿ ಶಿಫ್ಟ್ ಆಗುತ್ತೆ ಅಂದರೆ ದೆರ್ ಈಸ್ ಅ ಫಾರ್ವರ್ಡ್ ಮೂಮೆಂಟ್, ಆರ್ ವಿ ಕ್ಯಾನ್ ಸೇ ದ್ಯಾಟ್ there is a rightward movement, right side movement of the demand curve and supply curve alva. So in the diagram
on x-axis we have taken the quantity of demand and supply, and on y-axis we have taken price of the goods. Okay, so at the price P we are going to produce and supply the OQ quantity of goods. Okay, and at the price OP, OQ quantity of goods is supplied. Then we can observe here at the point E, there is a equilibrium point can be observed. So here what is happening is the quantity demanded is equal to quantity supplied, that is DD naught is equal to SS naught. So first equilibrium point ಏನಿದೆ ನಮಗಿಲ್ಲಿ ಪಾಯಿಂಟ್ E ಇದೆ, ಆಮೇಲೆ ನಮಗೆ ಪಾಯಿಂಟ್ F equilibrium ಪಾಯಿಂಟ್ ಬರುತ್ತೆ. ಹಾಗಾದರೆ ಇಲ್ಲಿ ಒರಿಜಿನಲ್ ಈಕ್ವಿಲಿಬ್ರಿಯಮ್ ಇಸ್ ಅಟೈನ್ಡ್ ಅಟ್ ಪಾಯಿಂಟ್ E ಅಂತ ಹೇಳ್ಬೋದಲ್ವಾ. ಫಸ್ಟ್ ನಮಗೆ ಅಲ್ಲೇ ತಾನೇ ಸಿಗ್ತಿರೋದು ಈಕ್ವಿಲಿಬ್ರಿಯಮ್ ಪಾಯಿಂಟು. ಸೊ ಏನು ಹೇಳ್ಬೋದು ನಾವಿಲ್ಲಿ ಅಂದರೆ ಒರಿಜಿನಲ್ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಈಸ್ ಪಾಯಿಂಟ್ E. Okay, where the quantity demanded is equal to quantity supplied, that is what we can say that quantity demanded will be equal to what? Quantity supplied. ಅಲ್ವಾ? ಹಾಗಾದರೆ ಇಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ? ಅಟ್ ದ ಪ್ರೈಸ್ ಒ ಪಿ ಅನ್ನೋದು ಪ್ರೈಸ್ ಆಗಿತ್ತು ಅಂದರೆ OQ ಕ್ವಾಂಟಿಟಿ ಆಫ್ ಗೂಡ್ಸ್ ಸಪ್ಲೈ ಆಗಿದೆ ಅಲ್ವಾ. ಸೊ OP is a equilibrium price, OQ is a equilibrium quantity ಅಲ್ವಾ. ಅಟ್ ಪಾಯಿಂಟ್ E ಅಲ್ಲಿ ಏನಾಗುತ್ತೆ ಹೇಳಿ, OP is the equilibrium price, OQ ಅನ್ನೋದು equilibrium quantity, OQ is the equilibrium quantity. When the demand increases and supply increases, ಡಿಮ್ಯಾಂಡು ಜಾಸ್ತಿ ಆಯಿತು, ಸಪ್ಲೈ ಆಫ್ ಗೂಡ್ಸ್ ಕೂಡ ಜಾಸ್ತಿ ಆಗಿದೆ, ಆವಾಗ ಯಾವ ರೀತಿ ಶಿಫ್ಟ್ ಆಗ್ತಿದೆ ಡಿಮ್ಯಾಂಡ್ ಕರ್ವು? ದರ್ ಇಸ್ ಅ ರೈಟ್ ವರ್ಡ್ ಮೂವ್ಮೆಂಟ್. ನೋಡಿ, ರೈಟ್ ಸೈಡ್ ಶಿಫ್ಟ್ ಆಗ್ತಿದೆ. ಡಿಮ್ಯಾಂಡು ಜಾಸ್ತಿ ಆಯಿತು, ಸಪ್ಲೈ ಜಾಸ್ತಿ ಆಯಿತು, ಹಾಗಾಗಿ ಏನಾಗ್ತಿದೆ, ಡಿ ಡಿ ನಾಟ್ ಇದೆ ಸಪ್ಲೈ ಕರ್ವು DD1ಗೆ ಶಿಫ್ಟ್ ಆಗಿದೆ. ವಿ ಕ್ಯಾನ್ ಅಬ್ಸರ್ವ್ ಇಯರ್. ಆ್ಯಂಡ್ SS ನಾಟ್ ಇದ್ದಿದ್ದು SS1ಗೆ ಬಂದಿದೆ. ಸೊ SS1 ಕರ್ವ್ ರೆಪ್ರೆಸೆಂಟ್ ವಾಟ್? ಇನ್ಕ್ರೀಸ್ ಇನ್ ದ ಸಪ್ಲೈ ಆಫ್ ಗೂಡ್ಸ್. DD1 ಏನು ತೋರಿಸಿದೆ? ಇನ್ಕ್ರೀಸ್ ಇನ್ ದ ಡಿಮ್ಯಾಂಡ್ ಆಫ್ ಗೂಡ್ಸ್, ಇಸ್ಂಟ್ ಇಟ್? ಸೊ ಆವಾಗ ನಮಗೆ ಹೊಸ ಈಕ್ವಿಲಿಬ್ರಿಯಂ ಪಾಯಿಂಟ್, ನ್ಯೂ ಈಕ್ವಿಲಿಬ್ರಿಯಂ ಪಾಯಿಂಟ್ ಬರುತ್ತೆ, ಏನು? ಪಾಯಿಂಟ್ F ಅಂತ ಹೇಳ್ತೀವಿ. ಓಕೆ, ಸೊ ನನಗಲ್ಲಿ ಪಾಯಿಂಟ್ F ಅನ್ನೋದು ಹೊಸ ಈಕ್ವಿಲಿಬ್ರಿಯಂ ಪಾಯಿಂಟ್ ಬಂದಿದೆ. ಹಾಗಾದರೆ ಆವಾಗ ಈಕ್ವಿಲಿಬ್ರಿಯಂ ಪ್ರೈಸ್ ಏನಾಗಿದೆ, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಏನಾಗಿದೆ ಅನ್ನೋದು ಅಬ್ಸರ್ವ್ ಮಾಡೋಣ ಈಗ. ಓಕೆ, so we can write here a new equilibrium point is attained alva. That is what? Point F. ನೋಡಿ, F ಪಾಯಿಂಟ್ ಹೊಸ ಈಕ್ವಿಲಿಬ್ರಿಯಂ ಪಾಯಿಂಟ್ ಬಂದಿದೆ. ಅವಾಗ ಏನಾಗಿರುತ್ತೆ, DD1 curve and SS1 curve intersect each other. There also quantity demanded and quantity supplied will be equal. Okay, ಅದ್ರ ಜೊತೆಗೆ ಯಾವ್ಯಾವ ಕರ್ವ್ಸ್ ಇಂಟರ್ಸೆಕ್ಟ್ ಆಗ್ತಿದೆ? DD1 ಮತ್ತು SS1 curve intersect each other ಅಲ್ವಾ. SS1 curves intersect each other ಅಂತ ಹೇಳ್ಬೋದು. intersect each other, DD1 curve and SS1 curve each other. ಹಾಗಾದರೆ ಇಲ್ಲಿ ಈಕ್ವಿಲಿಬ್ರಿಯಂ ಪ್ರೈಸ್ ಎಷ್ಟಿದೆ, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡೋಣ. OP ಇಸ್ ದ ಈಕ್ವಿಲಿಬ್ರಿಯಂ ಪ್ರೈಸ್ ಅಲ್ವಾ. ಸೊ ಈಕ್ವಿಲಿಬ್ರಿಯಂ ಪ್ರೈಸ್ ಏನಲ್ಲಿ? ಅಟ್ ಪಾಯಿಂಟ್ F, ಅಂದರೆ ಹೊಸ ಪಾಯಿಂಟ್ ಈಕ್ವಿಲಿಬ್ರಿಯಂ ಪಾಯಿಂಟ್ F ಇದೆ ಅಲ್ವಾ. ಈಕ್ವಿಲಿಬ್ರಿಯಂ ಪ್ರೈಸ್ ಎಷ್ಟಿದೆ ನೋಡಿ ಇಲ್ಲಿ? OP. ಸೊ OP ಇಸ್ ದ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಬರೆಯೋಣ. At price OP, the firm can supply how much quantity of goods? Quantity of goods demanded and supplied ಎಷ್ಟಿರುತ್ತೆ ಇಲ್ಲಿ?
OQ1 ಅಂದರೆ ಹೆಚ್ಚಿಗೆ ಆಯಿತಾ ಕಡಿಮೆ ಆಯಿತು, ಹೆಚ್ಚಿಗೆ ಆಗಿದೆ ಹೌದಾ. ಸೊ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗಿದೆ ಇಲ್ಲಿ, ಡಿಮ್ಯಾಂಡೆಡ್ ಆ್ಯಂಡ್ ಸಪ್ಲೈ ಹೆಚ್ಚಿಗೆ ಆಗಿದೆ. ಸೊ ಇಲ್ಲಿ ಇಕ್ವಿಲಿಬ್ರಿಯಂ ಕ್ವಾಂಟಿಟಿ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ವಾಟ್ ಈಸ್ ದಟ್ ವ್ಯಾಲ್ಯೂ, OQ1 ಅಲ್ವಾ, OQ1. So we can write here equilibrium price is OP and equilibrium quantity is OQ1. OQ1 ಅಂದರೆ ಏನು, ಯಾವಾಗ ಡಿಮ್ಯಾಂಡ್ ಮತ್ತು ಸಪ್ಲೈ ವ್ಯಾಲ್ಯೂ ಹೆಚ್ಚಿಗೆ ಆಗುತ್ತೋ ಈಕ್ವಿಲಿಬ್ರಿಯಂ ಪ್ರೈಸು ಕಾನ್ಸ್ಟಂಟ್ ಆಗಿರುತ್ತೆ, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಹೆಚ್ಚಿಗೆ ಆಗುತ್ತೆ. ಅಂದರೆ ವಿ ಕ್ಯಾನ್ ಸೇ ದ್ಯಾಟ್ ವೆನ್ ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇನ್ಕ್ರೀಸಸ್ simultaneously, that's what we are observing here. When there is a simultaneous increase in demand and supply, we can observe that the equilibrium price remains same. equilibrium price ಅಷ್ಟೇ ಇದೆ ನೋಡಿ, OPನೇ ಇದೆ. ಇನಿಷಿಯಲಿ ಕೂಡ ಫಸ್ಟ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಈ ಬಂದಾಗ ನಮ್ಗೆ ಎಷ್ಟಿತ್ತು ಪ್ರೈಸು, OPನೇ ಇತ್ತು ಅಲ್ವಾ. ಅಲ್ಲಿ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಏನಾಗಿತ್ತು, OQ ಇತ್ತು. ಈಗ ಡಿಮ್ಯಾಂಡ್ ಮತ್ತು ಸಪ್ಲೈ ಹೆಚ್ಚಿಗೆ ಆಗಿದೆ, ಡಿಮ್ಯಾಂಡ್ ಜಾಸ್ತಿ ಆಯಿತು, ಸಪ್ಲೈ ಜಾಸ್ತಿ ಆಯಿತು, ಆವಾಗ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಏನಾಗಿದೆ, ಹೆಚ್ಚಿಗೆ ಆಗಿದೆ. ಸೊ OQ ಇದು ಎಷ್ಟಾಗ್ತಿದೆ ಅಲ್ಲಿ, OQ1 ಆಗಿದೆ. ಅವಾಗ ನಾವೇನು ಹೇಳ್ತೀವಿ, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ two cases of this simultaneous shift of demand and supply here ಅಲ್ವಾ. ಸೊ ಫಸ್ಟ್ ಕೇಸಲ್ಲಿ ಏನು ಅಬ್ಸರ್ವ್ ಮಾಡಿದ್ವಿ, ಆಗ ಟೇಬಲಲ್ಲಿ ಯಾವ ರೀತಿ ಬರಿತೀವಿ, ಟೇಬಲಲ್ಲಿ ನಾವು ಬರೆದಾಗ ಫಸ್ಟು ಯಾವ ರೀತಿ ಇರುತ್ತೆ ಅಂದರೆ ಶಿಫ್ಟ್ ಇನ್ ಡಿಮ್ಯಾಂಡ್, ಓಕೆ, ಆಮೇಲೆ ಇನ್ನೊಂದು ಶಿಫ್ಟ್ ಇನ್ ಸಪ್ಲೈ, ಓಕೆ, ಇನ್ನೊಂದು ಕ್ವಾಂಟಿಟಿ, ಆಮೇಲೆ ಪ್ರೈಸ್ ಅಂತಿರುತ್ತೆ ಟೇಬಲಲ್ಲಿ. ಓಕೆ, ಸೊ ಇವತ್ತು ನಾವು 2 ಕೇಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಫಸ್ಟ್ ಕೇಸ್ ಏನು, ವೆನ್ ದರ್ ಇಸ್ ಅ ಸೈಮಲ್ಟೇನಿಯಸ್ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಅಥವಾ ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಡಿಕ್ರೀಸಸ್ ಅಂದಾಗ, ಸೊ ಡಿಮ್ಯಾಂಡು ಮತ್ತು ಸಪ್ಲೈ ಯಾವ ರೀತಿ ಶಿಫ್ಟ್ ಆಗಿತ್ತು, ಲೆಫ್ಟ್ ವರ್ಡ್ ಅಲ್ವಾ. ಸೊ ಲೆಫ್ಟ್ ವರ್ಡ್, ಇದು ಕೂಡ ಸಪ್ಲೈನೂ ಕೂಡ ಏನಾಗಿತ್ತು, ಲೆಫ್ಟ್ ವರ್ಡ್ ಮೂಮೆಂಟು. ಕ್ವಾಂಟಿಟಿ ಏನಾಗಿತ್ತು ಹೇಳಿ, ಡಿಕ್ರೀಸ್ ಆಗಿತ್ತು. OQ1 ಕ್ವಾಂಟಿಟಿ ಇದ್ದಿದ್ದು ಎಷ್ಟಾಯಿತು, OQ ಆಯಿತು. ಸೊ ಹಾಗಾದ್ರೆ ಕ್ವಾಂಟಿಟಿ ಏನಾಯಿತು ಅಂತ ಹೇಳ್ತೀವಿ ಇಲ್ಲಿ, ಡಿಕ್ರೀಸಸ್ ಅಂತ ಹೇಳ್ತೀವಿ. ಪ್ರೈಸ್ ಏನಾಗಿದೆ, ಪ್ರೈಸ್ ರಿಮೈನ್ಸ್ ಸೇಮ್. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಅಲ್ಲಿ ಅಂದರೆ ಇಟ್ ರಿಮೈನ್ಸ್ ಅನ್ಚೇಂಜ್ಡ್ ಅಂತ ಬರಿಬೋದು ನಾವು. ಏನು ಬರೀತೀರಾ, ಅನ್ಚೇಂಜ್ಡ್, ಅನ್ಚೇಂಜ್ಡ್. ಓಕೆ, ಸೊ ಸೇಮ್ ಇದೆ ನೋಡಿ ನಮಗಲ್ಲಿ ವ್ಯಾಲ್ಯೂ, ಹೌದಾ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಡಿಮ್ಯಾಂಡ್ ಮತ್ತು ಸಪ್ಲೈ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಹೆಚ್ಚಿಗೆ ಆಗ್ತಿದೆ. ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇನ್ಕ್ರೀಸ್ ಆದಾಗ ಶಿಫ್ಟ್ ಆಫ್ ಡಿಮ್ಯಾಂಡ್ ಏನಾಗಿದೆ, ರೈಟ್ ವರ್ಡ್ ಶಿಫ್ಟ್ ಆಗ್ತಾ ಇದೆ. ಸಪ್ಲೈ ಕೂಡ ಏನಾಗ್ತಿದೆ, ರೈಟ್ ವರ್ಡ್ ಶಿಫ್ಟ್ ಆಗ್ತಿದೆ ಅಲ್ವಾ. ಕ್ವಾಂಟಿಟಿ ಏನಾಗಿದೆ, ಹೆಚ್ಚಿಗೆ ಆಗಿದೆ, ಅಂದರೆ ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಪ್ರೈಸ್ ಏನಾಗಿದೆ, ಸೇಮ್ ಇದೆ, OPನೇ ಇದೆ ನೋಡಿ ಪ್ರೈಸು. ಸೊ ಅದಕ್ಕೆ ಅನ್ಚೇಂಜ್ ಅಂತ ಹೇಳ್ತೀವಿ. ಸೊ ಸ್ಟೂಡೆಂಟ್ಸ್, in today's class we have discussed about the wage determination in the labor market. Then we have understood about the marginal revenue product of labor concept. Then we have observed along with the diagrams related to the 2 cases of simultaneous shift in demand and supply. That is, one was both demand and supply decreases, and when both demand and supply increases. Further I will continue in the next class. Thank you.